ಹೆಸರು KN ತಿಪ್ಪೇಸ್ವಾಮಿ ಅಂತ. 1988-89ರಲ್ಲಿ ನಾನು ಕಾಲೇಜ್ ವಿದ್ಯಾಭ್ಯಾಸ ಡಿಗ್ರಿ ಮುಗಿಸ್ಕೊಂಡು ಕೋಟೆಯಲ್ಲಿ ಟೂರಿಸ್ಟ್ ಫೋಟೋಗ್ರಾಫರ್ ಆಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಒಳಗಡೆ ಬಂದಂತನು. ಆ ಸಂದರ್ಭದಲ್ಲಿ ನಮಗೆ ಪ್ರಿಂಟಿಂಗು, ಫೋಟೋಗ್ರಫಿ ಪ್ರಿಂಟಿಂಗು, ಡೆವಲಪಿಂಗು, ಫಿಲಿಮ್ ರೋಲ್ಸ್ ಡೆವಲಪಿಂಗ್ ಇಲ್ಲೇನು ನಮಗೆ ಸೌಲಭ್ಯಗಳಿದ್ದಿಲ್ಲ. ಬೆಂಗಳೂರಿಗೆ ಹೋಗಿ ಬರುವಂಥ ವಿಚಾರ ಇತ್ತು. ಫೋಟೋ ಇಂಡಿಯಾದಲ್ಲಿ ಡೆವಲಪಿಂಗು, ಪ್ರಿಂಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಮ್ಮ ಬರ್ಮಾ ಬಜಾರು ನಲ್ಲಿ ಬೆಲ್ಟ್ಗಳು ನನಗೆ ಬೇಕಾಗುತ್ತೆ, ಸೊಂಟಕ್ಕೆ ಹಾಕೊಳ್ಳುವಂಥ ಬೆಲ್ಟ್ ಬೇಕಾಗುತ್ತೆ ಅಂತ ಹುಡ್ಕಾಡಿದಾಗ ಬರ್ಮಾ ಬಜಾರ್ನಲ್ಲಿ ಸಿಗಲಿಲ್ಲ. ಎದುರಿಗೆ ನ್ಯೂ ಹಾಂಗ್ಕಾಂಗ್ ಬಜಾರ್ ಅಂತ ಇದೆ. ನ್ಯೂ ಹಾಂಗ್ಕಾಂಗ್ ಬಜಾರ್ನಲ್ಲಿ ಲೆದರ್ ಐಟಮ್ಸ್ಗಳದ್ದು ಬೆಲ್ಟನ್ನು ಹುಡ್ಕಾಡ್ಬೇಕಾದ್ರೆ ಈ ಬೆಲ್ಟ್ ಸಿಕ್ತು. ಅದು ಸುಮಾರು ಬೆಲ್ಟ್ಗಳಿದ್ವು. ನಮಗೆ ಇಷ್ಟ ಬಂದು ಈ ಬೆಲ್ಟ್ ತೊಗೊಂಡೆ. ಈಗ ಏನು ಕಾಣುತ್ತೆ, ಈ ಬೆಲ್ಟು 3 ಬೆಲ್ಟ್ ತಂದಿದ್ದೆ. ನನ್ನ 2 ಸ್ನೇಹಿತರಿಗೆ ಅವತ್ತು ಕೊಟ್ಟಿದ್ದೆ. ಇದನ್ನು ಒಂದು ನಾನು ಬಳಸ್ಕೊಂಡು ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಈ ಬೆಲ್ಟನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೇನೆ. ಇದು ಹಿತ್ತಾಳಿ, ಇದು ಪರಿಪೂರ್ಣತೆಯಲ್ಲಿ ಹಿತ್ತಾಳಿಯಲ್ಲಿ ಮಾಡಿರುವಂಥ ಬಕ್ಕಲ್ಲು ಮತ್ತು ಈ ಲೂಬ್ಸ್ 2. ಅದಕ್ಕೆ ಏನಿದೆಯೋ ಲೆದರು ಅನಿವಾರ್ಯ ಕಟ್ಟಾಗಿದ್ದರೆ ಹೊಸದಾಗಿ ಮತ್ತೆ ಹಾಕ್ಕೊಳೋಂಥ ಸಿಸ್ಟಮು ಮಾಡ್ಕೋಬೋದು. ಭಾಳ ಅದು ವ್ಯಾಲ್ಯುಬಲ್, ಒಂಥರ ಆ್ಯಂಟಿಕ್ ಅನ್ನಂಗಿದೆ. ಈಗೆಲ್ಲ ಈ ಹಿತ್ತಾಳಿದು ಬರಲ್ಲ, ಬಂದ್ರೂ ಕಾಸ್ಟ್ ಜಾಸ್ತಿ. ಸುಮಾರು ಅವತ್ತು ಇಲ್ಲಿಗೆ 90ರಿಂದ ಇಲ್ಲಿವರೆಗೂ ಅಂತಂದರೆ ತಾವೇ ಲೆಕ್ಕ ಹಾಕೊಂಬಿಡಿ ಎಷ್ಟು ವರ್ಷ ಆಗುತ್ತೆ ಅನ್ನೋದು. 38 ವರ್ಷ ಆಗಿದೆ ಬೆಲ್ಟ್ ತಗೊಂಡು. ಕೇವಲ 35 ರೂಪಾಯಿ ಒಂದು ಬೆಲ್ಟ್ ತಂದಿದ್ದು ನಾವು. ಆಗಿನ ಕಾಲದಲ್ಲಿ 35 ರೂಪಾಯಿಗೆ ಒಂದು ಬೆಲ್ಟು. 3 ಬೆಲ್ಟಿಗೆ 105 ರೂಪಾಯಿ ಆಗುತ್ತೆ. 100 ರೂಪಾಯಿ ಕೊಟ್ಟು ಎತ್ಕೊಂಡ್ಬಂದಿದ್ದೆ. ನಮ್ಮ ಸ್ನೇಹಿತರಿಗೆ ಇಬ್ಬರಿಗೂ ಒಂದೊಂದು ಕೊಟ್ಟಿದ್ದೆ. ನಾನೊಂದು ಬೆಲ್ಟನ್ನು ಕಾಪಾಡಿಕೊಂಡು ಉಪಯೋಗ ಮಾಡ್ಕೊಂಡು ಬಂದಿದ್ದೀನಿ. ಈ ಬೆಲ್ಟು ನನಗೆ ತುಂಬ ಸಂತೋಷ ಸಿಗುತ್ತೆ. ಯಾವಾಗಲೂ ಹಿತ್ತಾಳಿ ಅದು ಮಿಂಚುತ್ತೆ ಮತ್ತು ಗಟ್ಟಿ ಲೋಹ, ಭಾಳಷ್ಟು ವರ್ತಫುಲ್. ಅದು ತುಕ್ಕಿಡಿಯಲ್ಲ, ಕಟ್ಟಾಗಲ್ಲ. ಒಂಥರ ಹಳೆ ಕಾಲದ ಹಿತ್ತಾಳಿ ಚಂಬಿದ್ದಂಗೆ ಅಂತ ನಾವು ಹೇಳಬಹುದು. ಹಿತ್ತಾಳಿ ಲೋಹಕ್ಕೆ ಅದ್ರ ಭಾಳಷ್ಟು ನನಗೆ ಪ್ರೀತಿ ಸಿಗುತ್ತೆ. ಅದು ಬಳಸೋದ್ರಿಂದ ನಿಮಗೆ ಬಹಳಷ್ಟು ಮನಸ್ಸಿಗೆ ಸಂತೋಷ ಆಗಿದೆ. ನಾನು ಮತ್ತೆ ಅದರ ಇತಿಹಾಸನೂ ಸುಮಾರು 30-35 ವರ್ಷಗಳಿಗಿಂತ ಜಾಸ್ತಿ, 38 ವರ್ಷಗಳಿಗಿಂತ ಜಾಸ್ತಿ ಈ ಒಂದು ಬೆಲ್ಟ್ ಅನ್ನ ಅವ್ರು ಬಳಸಿರೋ ಒಂದು ಸಂಬಂಧ ಬೆಲ್ಟ್ ಒಳಗಡೆ. ಅದು ಸಹ ಈ ಒಂದು ನಮ್ಮ KN ತಿಪ್ಪೇಸ್ವಾಮಿ ಅವರಿಗೆ ಇತಿಹಾಸ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಫೋಟೋಗ್ರಾಫರ್ ಆಗಿನೂ ಕೆಲಸ ಮಾಡಿದೆ ಮತ್ತು ಹಿರಿಯ ಮಾರ್ಗದರ್ಶಿ, ಟೂರಿಸ್ಟ್ ಗೈಡ್ ಆಗಿನೂ ಕೆಲಸ ಮಾಡ್ತಾ ಇದ್ದೀನಿ, ಪ್ರವಾಸಿ ಮಾರ್ಗದರ್ಶಿ ಆಗಿ. ಸೊ ಈ ತರದ ನಿಮ್ಮ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಓಕೆ ಅಣ್ಣ.